ಸ್ವಾಮಿ ಶರಣಂ. ಅಯ್ಯಪ್ಪನ ಮುಂದೆ ಯಾರೂ ಇಂತಹ ತಪ್ಪನ್ನ ಮಾಡಬೇಡಿ. ಅತಿರೇಕದ ಅಭಿಮಾನ ಎಂತಹ ಒಂದು ಮಹಾ ತಪ್ಪನ್ನ ಮಾಡಲಿಕ್ಕೆ ಪ್ರೇರೇಪಿಸುತ್ತದೆ ಎಂಬುದಕ್ಕೆ ಒಂದು ಸ್ಪಷ್ಟ ನಿದರ್ಶನ ಈಗ ನಾವು ಮುಂದೆ ಪ್ರಸಾರ ಮಾಡಲಿರುವ ಒಂದು ವಿಡಿಯೋ. 30 ಸೆಕೆಂಡಿನ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ದೊರೆತಿದೆ. ಅದನ್ನು ಇಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇಲ್ಲಿ ಯಾರು ಕೂಡ ವಿಚಾರವಾಗಿ ತಿಳ್ಕೊಳ್ಳಿ, ಅನ್ಯತಾ ಯಾರೂ ಭಾವಿಸಬೇಡಿ. ತಪ್ಪು ತಪ್ಪೆ, ಆ ತಪ್ಪು ಏನು ಎಂಬುದನ್ನು ತಿಳಿಸ್ತೀವಿ. ಈಗ ಆ ವಿಡಿಯೋ ನೋಡಿ. ಸ್ವಾಮಿ ಶರಣಂ. ಸ್ವಾಮಿ ಶರಣಂ. ಶಬರಿಮಲೆ ಯಾತ್ರಿಕರಿಗೆ ಆ ಪವಿತ್ರವಾದ ಇರುಮುಡಿ ಸಾಕ್ಷಾತ್ ಅಯ್ಯಪ್ಪನೇ ಆಗಿರುತ್ತಾರೆ. ಅಂತಹ ಅಯ್ಯಪ್ಪನನ್ನ ತಲೆಯ ಮೇಲೆ ಹೊತ್ತು ಸಾಗುವಂತಹ ಆ ಭಕ್ತರು ಶಬರಿಗಿರಿಯತ್ತ ಯಾತ್ರೆ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಈ ಒಂದು ವಿಡಿಯೋದಲ್ಲಿ ಯಾವ ಊರಿನವರು, ಎಲ್ಲಿಯವರು ಖಂಡಿತವಾಗಿ ನಮಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಮಹಾ ತಪ್ಪು ತಮಗೆ ಅರಿವಿದ್ದೋ ಅರಿವಿಲ್ಲದೆಯೋ ಆಗಿದೆ. ಶ್ರೀಯುತ ಪುನೀತ್ ರಾಜ್ಕುಮಾರ್ ಅವರು ಮಾಡಿದಂತಹ ಚಿತ್ರರಂಗದ ಸಾಧನೆ, ಆ ಚಿತ್ರರಂಗದ ಹೊರತಾಗಿ ಸಾಮಾಜಿಕ ಸೇವೆಗಾಗಿ ತಮ್ಮ ಜೀವನವನ್ನು, ಆ ಜೀವನದಲ್ಲಿ ನಡೆದುಕೊಳ್ಳುವಂತಹ ಮಾದರಿ ವ್ಯಕ್ತಿ, ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಅವರ ಬಗ್ಗೆ ಸಕಲ ಮಾನವರಿಗೂ ಕೂಡ ಗೌರವ ಇರಲೇಬೇಕು, ಗೌರವ ಇದೆ. ಆದರೆ ತಲೆಯ ಮೇಲೆ ಇರುಮುಡಿಯನ್ನು ಹೊತ್ತುಕೊಂಡು ಆ ಅಪ್ಪುವಿನ ಭಾವಚಿತ್ರದ ಮುಂದೆ ಆ ಇರುಮುಡಿಯನ್ನು ಬಗ್ಗಿಸಿ ನಮಸ್ಕರಿಸುವುದು ಎಷ್ಟರ ಮಟ್ಟಿಗೆ ಸರಿ? ತಾವು ಅಪ್ಪುವಿನ ಅಭಿಮಾನಿ, ಅವರ ಒಂದು ಸಾಮಾಜಿಕ ಸೇವೆಗೆ ನಾವು ಗೌರವವನ್ನು ಕೊಡ್ತೇವೆ, ಅದರಲ್ಲಿ ಎರಡು ಮಾತಿಲ್ಲ ಅಂತ ಈಗಾಗಲೇ ಹೇಳಿದ್ದೇನೆ. ಆದರೆ ತಲೆಯ ಮೇಲೆ ಇರುಮುಡಿಯನ್ನು ಇಟ್ಟುಕೊಂಡಾಗ ಎತ್ತ ತಂದೆ ತಾಯಿಗಳಿಗೂ ಕೂಡ ನಮಸ್ಕಾರ ಮಾಡಬಾರದು ಅನ್ನೋದು ಶಬರಿಮಲೆಯ ಯಾತ್ರೆಯ ಆ ಒಂದು ಮಹೋನ್ನತವಾದ ವಿಚಾರ. ಏಕೆಂದರೆ ಆ ಸ್ವಾಮಿ ಅಯ್ಯಪ್ಪನ ಪ್ರತಿರೂಪವಾಗಿ ಆ ಇರುಮುಡಿಯನ್ನು ಕಟ್ಕೊಂಡಿರ್ತೀವಿ. ಆ ಇರುಮುಡಿಯನ್ನು ಭಗವಂತನಿಗೆ ಸಲ್ಲಿಸಲಿಕ್ಕಾಗಿ ತಲೆಯ ಮೇಲೆ ಇಟ್ಕೊಂಡೇ ನಾವು ಆ ಒಂದು ಯಾತ್ರೆಯನ್ನು ಮಾಡ್ತೀವಿ. ಅಂತಹ ಸಂದರ್ಭದಲ್ಲಿ ಆ ಅಪ್ಪುವಿನ ಭಾವಚಿತ್ರದ ಮುಂದೆ ತಾವು ಬಗ್ಗಿ ನಮಸ್ಕರಿಸಿ ಈಡುಗಾಯನ್ನು ಹೊಡೆಯುತ್ತಿರುವಂತಹ ದೃಶ್ಯಗಳನ್ನು ನೋಡಲಿಕ್ಕೆ ಬಹಳ ಬೇಸರವಾಗುತ್ತೆ. ಇದು ನೀವು ಅಪ್ಪುವಿಗೆ ತೋರುತ್ತಿರುವ ಗೌರವ ಎಂದು ಮಾಡ್ತಾ ಇದ್ದೀರಾ. ಆದರೆ ಅವರಿಗೆ ತೋರುತ್ತಿರುವಂತಹ ಅಗೌರವ ಮತ್ತು ಅವರು ಬಾಳಿದಂತಹ ಆದರ್ಶ ಜೀವನಕ್ಕೆ ಧಕ್ಕೆ ತರುವಂತಹ ಒಂದು ಮಹೋನ್ನತವಾದ ಬಹಳ ವಿಷಾದೀನವಾದ ಕಾರ್ಯವನ್ನು ಮಾಡಿದ್ದೀರಾ. ಯಾಕೆಂದರೆ ಇಲ್ಲಿ ಮಹೋನ್ನತವಾದ ಕಾರ್ಯ ಅಂತ ಹೇಗೆ ಹೇಳ್ತಾ ಇದ್ದೀನಿ ಅಂದರೆ, ಇದು ನೀವು ಮಾಡಬಾರ್ದಾಗಿತ್ತು. ನಿಮ್ಮ ಅಭಿಮಾನ ಸತ್ಯಸ್ವಾಮಿ ಇರಲೇಬೇಕು. ಆ ವ್ಯಕ್ತಿ ಅಂತವರು, ಆ ವ್ಯಕ್ತಿ ಬಹಳ ಒಂದು ಚಿಕ್ಕ ವಯಸ್ಸಿನಲ್ಲಿ ಎಂಥ ಸಾಧನೆ ಮಾಡಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಆ ಭಗವಂತನ ಒಂದು ಪವಿತ್ರವಾದ ಶಬರಿಮಲೆ ಯಾತ್ರೆಯನ್ನು ಅವರು ಕೂಡ ಮಾಡಿದ್ದಾರೆ, ಅವರ ಕುಟುಂಬ ಮಾಡಿದೆ, ಅಣ್ಣವರು ಮಾಡಿದ್ದಾರೆ. ಅಂಥವರು ಆ ಭಗವಂತನ ವಿಚಾರಧಾರೆಯಲ್ಲಿ ಎಂತಹ ಭಕ್ತಿಯನ್ನು ತೋರಿಸ್ತಾ ಇದ್ರು, ಆ ಭಕ್ತಿಗೆ ಧಕ್ಕೆ ತಂದಂತಹ ಒಂದು ಮನೋಭಾವನೆ ನಿಮ್ಮಿಂದ ಆಗಿದೆ. ಯಾಕೆಂದರೆ ಪವಿತ್ರವಾದ ಇರುಮುಡಿಯನ್ನು ಹೊತ್ತುಕೊಂಡು ತಾವುಗಳು ಗುರುಗಳಿಗೂ ನಮಿಸಬಾರದು, ತಂದೆ ತಾಯಿಗಳಿಗೂ ನಮಿಸಬಾರದು. ಇರುಮುಡಿಯನ್ನು ಇಟ್ಟು ಇದ್ದಾಗ ಮಾಲಾಧಾರಣೆಯನ್ನು ಮಾಡಿದಾಗ ತಾಯಿ ತಂದೆ ಗುರುವಿಗೆ ನಮಿಸಲೇಬೇಕು. ಆದರೆ ಅಪ್ಪು ಅವರ ಜೀವನ ಶೈಲಿಯನ್ನು ನೀವು ಬದಲಾಯಿಸಿದ್ದೀರಾ. ಆ ಮಟ್ಟಿಗೆ ಅಂಧತ್ವ ನಿಮ್ಮನ್ನು ಈ ಕೆಲಸ ಮಾಡಿಸಿದೆ. ಇದು ಮಹಾ ತಪ್ಪು ಸ್ವಾಮಿ. ಇನ್ನು ಮುಂದೆ ಯಾರೂ ಕೂಡ ಇಂತಹ ತಪ್ಪನ್ನು ಮಾಡಬೇಡಿ. ತಲೆಯ ಮೇಲೆ ಇರುಮುಡಿಯನ್ನು ಇಟ್ಟುಕೊಂಡಾಗ ತಾವು ಶಬರಿಮಲೆ ಯಾತ್ರೆಯಲ್ಲಿ ಆ ಭಗವಂತನಿಗೆ ಆ ಇರುಮುಡಿಯನ್ನು ಸಲ್ಲಿಸಲೇಬೇಕೇ ಹೊರತು ಆ ಇರುಮುಡಿಯನ್ನು ಬಗ್ಗಿ ಎಲ್ಲೂ ಕೂಡ ಯಾವೊಬ್ಬ ವ್ಯಕ್ತಿಗಳಿಗೂ ಕೂಡ ತಂದೆ ತಾಯಿಗಳಿಗೂ ಕೂಡ ಇರುಮುಡಿಯನ್ನು ಇಟ್ಕೊಂಡು ನಮಿಸಬಾರದು ಎಂಬ ಒಂದು ಭಾವನೆ ಆ ಭಕ್ತರಲ್ಲಿ ಇರಬೇಕು. ಅದು ಶಬರಿಮಲೆಯ ಯಾತ್ರೆ. ಇದು ಆ ಸ್ವಾಮಿ ಅಯ್ಯಪ್ಪನ ಪರಮ ಭಕ್ತರಾದ ಅಪ್ಪು ಅವರಿಗೆ ತಾವು ತೋರುತ್ತಿರುವಂತಹ, ತಮಗೆ ಗೊತ್ತಿಲ್ಲದೆ ಮಾಡಿರುವಂತಹ ಅಗೌರವ ಅಂದರೆ ತಪ್ಪಾಗಲಾರದು. ಆದರೆ ಇದನ್ನು ಯಾರು ತಪ್ಪಾಗಿ ಅರ್ಥೈಸಿಕೊಂಡು ನಾವೆಲ್ಲೋ ಅಪ್ಪು ಅವರ ಅಭಿಮಾನಿಗಳಿಗೆ ಧಕ್ಕೆ ತರ್ತಾ ಇದ್ದೀವಿ ಅಂತ ಒಂದು ಭಾವನೆಯನ್ನು ಖಂಡಿತವಾಗಿ ಇಟ್ಕೋಬೇಡಿ. ಇಲ್ಲಿ ಶಬರಿಮಲೆ ವಿಚಾರ ಬಗ್ಗೆ ಆ ಅಣ್ಣಾವರ ಒಂದು ಫ್ಯಾಮಿಲಿ ಏನು ಆ ಭಕ್ತಿಯಿಂದ ಇಟ್ಕೊಂಡಿದ್ರು, ಆ ಭಕ್ತಿಗೆ ಧಕ್ಕೆ ತರುವಂಥ ಕಾರ್ಯ ನಿಮ್ಮಿಂದ ನಿಮಗೆ ಅರಿವಿಲ್ಲದೇ ಆಗಿದೆ. ಇನ್ನು ಮುಂದೆ ಯಾರೂ ಕೂಡ ಇಂತಹ ತಪ್ಪನ್ನು ಮಾಡಬೇಡಿ.
ತಲೆಯ ಮೇಲೆ ಇರುಮುಡಿಯನ್ನು ಇಟ್ಟುಕೊಂಡ ನಂತರ ಈ ರೀತಿ ಬಗ್ಗಿ ನಮಸ್ಕರಿಸುವುದು, ಆ ಭಾವಚಿತ್ರಗಳಿಗೆ ನಮಿಸುವುದು. ಆ ಭಗವಂತನ ಮುಂದೆ ಸರ್ವರೂ ಸಮಾನರೇ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಇಂತಹ ಒಂದು ಗೌರವ ನಿಮ್ಮ ಮನಸ್ಸಿನಲ್ಲಿರಲಿ. ಅಪ್ಪುವಿನ ಫೋಟೋವನ್ನು ತೊಗೊಂಡು ಶಬರಿಮಲೆ ಮೆಟ್ಲತ್ತೋದು ಅಥವಾ ಬೇರೊಬ್ಬ ಫಿಲಮ್ ಸ್ಟಾರ್ ಫೋಟೋಗಳನ್ನು ತೊಗೊಂಡೋಗ್ಬೋದು, ಅದೆಲ್ಲ ಯಾವುದು ಮಾಡಬೇಡಿ ಸ್ವಾಮಿ. ಅದೆಲ್ಲ ಶಬರಿಮಲೆ ಯಾತ್ರಾ ವ್ರತ ನಿಯಮಗಳ ಒಂದು ಅಡಚಣೆಗೆ ನಿಮಗೆ ನಿಮ್ಮ ಗೌರವ, ನಿಮ್ಮ ಪ್ರೀತಿ ನಿಮ್ಮಲ್ಲಿರಲಿ. ಎಲ್ಲರಲ್ಲೂ ಗೌರವ ಇದೆ, ಅವರ ಬಗ್ಗೆ ನಮಗೂ ಕೂಡ ಹೆಚ್ಚಾಗಿ ಗೌರವ ಇದೆ. ಆ ಗೌರವವನ್ನು ನಾವು ಈ ರೀತಿ ಅವರ ವೃತ್ತಿ ಜೀವನದ ಮತ್ತು ಅವರ ಸಾಮಾಜಿಕ ಜೀವನಕ್ಕೆ ನಾವು ಒಂದು ಕಪ್ಪು ಮಸಿಯನ್ನು ಎಳೆದಂತೆ ಈ ಕಾರ್ಯವನ್ನು ಮಾಡಬಾರದಿತ್ತು. ಮಾಡಿಬಿಟ್ಟಿದ್ದಾರೆ. ಇನ್ನು ಮುಂದೆ ಯಾರು ಕೂಡ ಇಂತಹ ಕೆಲಸಗಳನ್ನು ಮಾಡಬೇಡಿ ಎಂದು ಕಳಕಳಿಯ ಮನವಿಯನ್ನು ಮಾಡುತ್ತಾ ಶ್ರೀಯುತ ಅಪ್ಪು ಅವರ ಆ ಭಾವನೆಗಳು ಕೂಡ ನಾವು ಗೌರವ ಕೊಡಬೇಕು. ಅವರು ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಯಾತ್ರೆ ಮಾಡಿದಾಗ ಎಷ್ಟು ಭಯ ಭಕ್ತಿಯಿಂದ ಆ ಭಗವಂತನ ಇರುಮುಡಿಯಲ್ಲಿರಬೇಕು ಮತ್ತು ಆ ಪೂಜೆಯಲ್ಲಿ ಭಾಗವಹಿಸ್ತಾ ಇದ್ದರು. ಆದರೆ ನಿಮಗೆ ಅರಿವಿಲ್ಲದೆ ಈ ಮಾಡಿರುವಂತಹ ಇಂತಹ ತಪ್ಪು ಮರುಕಳಿಸಬಾರದು. ಅದಕ್ಕಾಗಿ ಸಾಮಾಜಿಕ ಜಾಲತಾಣದಿಂದ ತೆಗೆದುಕೊಂಡು ಈ ವಿಡಿಯೋಗೆ ವಾಯ್ಸನ್ನು ಕೊಟ್ಟು ತಾವುಗಳು ಇನ್ನು ಮುಂದೆ ಈ ಕೆಲಸ ಆಗಬಾರದು, ಯಾವೊಬ್ಬ ವ್ಯಕ್ತಿಗಳಿಗೂ ಕೂಡ ನಮಿಸಬಾರದು ಇರುಮುಡಿಯನ್ನು ಇಟ್ಕೊಂಡು ಅನ್ನೋದನ್ನು ಮನದಲ್ಲಿಟ್ಟುಕೊಳ್ಳಿ. ಇದು ಅಪ್ಪು ಅವರಿಗೆ ತಾವು ಭಕ್ತಿಪೂರ್ವಕವಾಗಿ ನಮಿಸ್ತಾ ಇದ್ದೀರಾ, ಆದರೆ ತಾವು ಮಾಲಾಧಾರಣೆಯನ್ನು ಮಾಡದೇ ಇದ್ದಾಗ ಅವರಿಗೆ ನಮಿಸಿ. ನೀವು ಏನಾದರೂ ಪೂಜೆ ಮಾಡಿ, ಆದರೆ ಬೇಡ ಅನ್ನಲ್ಲ. ಆದರೆ ಮಾಲಾಧಾರಣೆಯನ್ನು ಮಾಡಿ ಅದರಲ್ಲೂ ವಿಶೇಷವಾಗಿ ಆ ಇರುಮುಡಿಯನ್ನು ಕಟ್ಟಿಕೊಂಡ ನಂತರ ತಾವು ಆ ಇರುಮುಡಿಯನ್ನು ಬಗ್ಗಿಸಿ, ತಲೆ ಬಗ್ಗಿಸಿ ಅವರ ಮುಂದೆ ಈ ರೀತಿ ಕೆಲಸ ಮಾಡೋದು ಥರ ಅಲ್ಲ ಸ್ವಾಮಿ. ಸ್ವಾಮಿ ಶರಣಂ. ದೈಹಿಕವಾಗಿ ಮಾತ್ರ ಅಪ್ಪು ನಮ್ಮಿಂದ ದೂರ ಆಗಿದ್ದಾರೆ. ಅವರ ಸಾಮಾಜಿಕ ಕಳಕಳಿ, ಅವರ ವೃತ್ತಿ ಬದುಕು ಎಂದೆಂದಿಗೂ ಅವರನ್ನು ಅಮರನಾಗಿಸಿದೆ. ಆ ಅಮರವಾಗಿರುವಂಥ ಆ ಜೀವಿಗ ಮುಂದೆ ಇಂತಹ ಕಾರ್ಯವನ್ನು ಮಾಡಿ ಆ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಧಕ್ಕೆ ತರೋದು ಬೇಡ ಅನ್ನೋದು ನಮ್ಮ ಕಳಕಳಿಯ ಮನವಿ. ಆ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಮತ್ತು ಶಬರಿಮಲೆಯ ಯಾತ್ರೆಯ ಈ ಒಂದು ವಿಚಾರಧಾರೆಯನ್ನು ತಿಳಿದುಕೊಂಡು ಇದರಲ್ಲಿ ಯಾವುದೇ ತಪ್ಪನ್ನು ಹುಡುಕದೆ ತಾವು ಯಾವ ಭಾವನೆಯಲ್ಲಿ ತಗೊಳ್ತೀರಾ ಆ ಭಾವನೆಯಲ್ಲಿರುತ್ತೆ ಅಂತ ತಿಳಿಸುತ್ತಾ, ನನಗಿಂತ ಕಿರಿಯವನು ಯಾರೂ ಇಲ್ಲ. VSS ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ TS ಕಣ್ಣನ್, ರಾಮನಗರ. ಈ ಪುನೀತ್ರವರ ಆ ವೃತ್ತಿ ಬದುಕಿಗೆ ತಾವು ತೋರುತ್ತಿರುವಂತಹ ಭಕ್ತಿ ನಿಜಕ್ಕೂ ಸ್ವಾಗತಾರ್ಹ. ಆದರೆ ಶಬರಿಮಲೆ ಆ ಇರುಮುಡಿಯನ್ನು ಕಟ್ಟಿಕೊಂಡು ಇಂತಹ ಕಾರ್ಯವನ್ನು ಇನ್ನು ಮುಂದೆ ಯಾರೂ ಮಾಡಬೇಡಿ ಎಂದು ಕಳಕಳಿಯಾಗಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸ್ವಾಮಿ. ಆ ಭಗವಂತನ ಇರುಮುಡಿ ಸಾಕ್ಷಾತ್ ಅಯ್ಯಪ್ಪ ಆಗಿರ್ತಾರೆ. ಸ್ವಾಮಿ ಶರಣಂ.